ಅಂಡ್ ವೆಲ್ಕಮ್ ಟು Q&A ಸೆಷನ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೊಂದು ಪೋಲ್ ಹಾಕಿದ್ದೆ, ಲೈಕ್ ಕ್ವಶನ್ ಅಂಡ್ ಆನ್ಸರ್ ಮಾತಾಡೋಣ, ಒಂಚೂರು ಪರ್ಸನಲ್ ಆಗಿ ಮಾತಾಡೋಣ ಅಂತ. ಬರಲ್ಲ ಅಂತ ಅನ್ಕೊಂಡೆ, ಬಟ್ ಆದ್ರೆ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ತುಂಬಾ ಯೂನಿಕ್ ಆಗಿ ವಿಷಯಗಳನ್ನ ಮಾತಾಡಿದೀರಾ, ಕೇಳಿದೀರಾ. ಇಟ್ ವಾಸ್ ಸೋ ನೈಸ್ ಆಕ್ಚುಲಿ. ಸೊ ಎಕ್ಸಾಂಪಲ್, ನಿಮ್ ಬ್ರೇಕಪ್ ಹೇಗಾಯ್ತು, ಇನ್ಸ್ಟಾಗ್ರಾಮ್ ಇಂದ ಹೇಗೆ ಅರ್ನ್ ಮಾಡ್ತೀರಾ, ಮೂವಿ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ಅದು ಶಾರ್ಟ್ ಮೂವಿ ಅಲ್ಲದೆ ದೊಡ್ಡ ಮೂವಿ ಫೀಚರ್ ಫಿಲಮ್ ಮಾಡ್ತಿದ್ದೀರಾ ಅಂದ್ರೆ ಅದರ ನರೇಷನ್ ಹೇಳಿ ನನಗೆ. ನಿಮ್ಮ ಫೇವ್ರೇಟ್ ಕನ್ನಡ ಮೂವಿ ಯಾವುದು, ನೀವು ಮದುವೆ ಆಗೋ ಹುಡುಗಿ ಈಗ ಯಾರ ಜೊತೆ ಚಾಟ್ ಮಾಡ್ತಿದಾರೋ, ಬಡ ಚೆನ್ನೈ ಕನ್ನಡ ಲಿಂಕ್ ಕೊಡಿ. ತುಂಬಾ ಕ್ವಶನ್ಸ್. ಇನ್ಸ್ಟಾಗ್ರಾಮ್ ಇಂದ ಹೇಗೆ ನೀವು ಅಮೌಂಟ್ ಜನರೇಟ್ ಮಾಡ್ತಿದ್ದೀರಾ, ಅಂಡ್ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಅಮೌಂಟ್ ಜನರೇಟ್ ಮಾಡ್ತಿದ್ದೀರಾ, ಯೂಟ್ಯೂಬ್ ಚಾನಲ್ ಇಂದ ಅಮೌಂಟ್ ಬರುತ್ತಾ, ಅಂಡ್ ಎಜುಕೇಶನ್ ನಿಮ್ದು ಏನು, ಒನ್ ಬೈ ಒನ್ ನೋಡ್ಕೋಗೋಣ. ಸ್ವಲ್ಪ ಕ್ಯೂಟ್ ಅಂಡ್ ಸ್ವೀಟ್ ಆಗಿ ಈ ವಿಡಿಯೋನ ಆದಷ್ಟು ಬೇಗ ಮುಗಿಸಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಲಾಸ್ಟ್ ಅಲ್ಲಿ ನನ್ನ ಬ್ರೇಕಪ್ ಸ್ಟೋರಿ, ಅದು ಮೂವೀಸ್ಗೆ ರಿಲೇಟ್ ಮಾಡ್ಕೊಂಡು ರಿಯಲ್ ಲೈಫಲ್ಲಿ ಹೇಗೆ ನಡೀತು, ರಿಯಾಲಿಟಿಗೂ ಮೂವಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಕ್ಲೀನಾಗಿ ಕ್ರಿಸ್ಪಾಗಿ ಹೇಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವಶನ್, ಇಫ್ ಯು ಡೈರೆಕ್ಟ್ ಎ ಮೂವಿ, ಹೂ ವಿಲ್ ಬಿ ದ ಹೀರೋ? ನಾನೇನಾದರೂ ಫಸ್ಟ್ ಮೂವಿ ಡೈರೆಕ್ಟ್ ಮಾಡ್ತಿದ್ದೀನಿ ಅಂದರೆ ಒಂದು ರೆಕಗ್ನೈಸ್ ಆಗಿರೋ ಒಂದು ಫೇಸ್ ಆಗಿರಬೇಕು. ನಾನು ಫಸ್ಟ್ ಏನಾದರೂ ಮೂವಿ ಮಾಡಬೇಕು ಅನ್ನೋ ಐಡಿಯಾ ಇದೆ, ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಯಾವ ಹೀರೋ ಇಟ್ಕೊಂಡು ಮಾಡ್ತೀನಿ ಅಂದರೆ ನವೀನ್ ಶಂಕರ್ ಅವ್ರನ್ನ ಇಟ್ಕೊಂಡು ಮಾಡ್ತೀನಿ. ಬಿಕಾಸ್ ನವೀನ್ ಶಂಕರ್ ನನಗೆ ಪರ್ಸ್ನಲಿ ತುಂಬ ಇಷ್ಟ. ನಾನು ಕನ್ನಡ ಮೂವಿ ಇನ್ಸ್ಪೈರ್ ಆಗಿ ನೋಡಿದೊಂದು ಮೂವಿ ಅಂದರೆ ಗುಲ್ಟು. ಆ್ಯಂಡ್ ಅದಾದಮೇಲೆ ಈಗ ರೀಸೆಂಟ್ ಟೈಮಲ್ಲಿ ರಿವ್ಯೂ ಸ್ಟಾರ್ಟ್ ಮಾಡಬೇಕಾದ್ರೆ ಕನ್ನಡ ಮೂವೀಸ್ ಒಂದಷ್ಟು ನೋಡೋಣ ಅಂತ ನೋಡಿದಾಗ ಒಂದು ನವೀನ್ ಶಂಕರ್ ಅವ್ರದ್ದು ಒಂದು ಮೂವಿ, ಒಳ್ಳೆ ಮೂವಿ ಅದು ಆ್ಯಕ್ಚುಲಿ. ತುಂಬ ದೊಡ್ಡ ಇದೆ ಟೈಟಲ್. ನಿಮ್ಮ ಲವರ್ ಫೋಟೋನ ಮೆನ್ಷನ್ ಮಾಡಿ ಸ್ಟೋರಿಗೆ. ಅವ್ರ ಪರ್ಮಿಷನ್ ಕೇಳಿಕೊಂಡು ನನ್ನ ಸ್ಟೋರಿಗೆ ಮೆನ್ಷನ್ ಮಾಡ್ತೀನಿ. ನಮ್ಮಮ್ಮ ನೋಡ್ತವ್ರೆ ನನ್ನ ಲವರ್ ಫೋಟೋನ ಅವ್ರ ಪರ್ಮಿಷನ್ ಕೇಳಿಕೊಂಡು ಮೆನ್ಷನ್ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನೋಡೋಣ. ಯಾರು ಇಲ್ಲ ಗುರು, ಮೆನ್ಷನ್ ಮಾಡಿದೆ ನಾನು ಯಾವುದಾದ್ರೂ ಮೂವಿ ಫೋಟೋ ಮೆನ್ಷನ್ ಮಾಡ್ತೀನಿ ಅಷ್ಟೇ. ಯಾರು ಇಲ್ಲ ಹೇಳಾಯಿತು. ನಿಮಗೆ ತುಂಬ ಇಷ್ಟವಾದ ಒಂದು ಸಿನಿಮಾ ಯಾವುದು? ನನಗೆ ತುಂಬ ಇಷ್ಟವಾದ ಒಂದು ಸಿನಿಮಾ ಆರಣ್ಯಕಾಂಡಂ ಅಂತ. ಮೂವಿ ಯಾಕೆ ಇಷ್ಟ ಅನ್ನೋದನ್ನು ಯೂಟ್ಯೂಬಲ್ಲಿ ಆ ಮೂವಿ ಇದೆ, ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಆ ಡೈರೆಕ್ಟರ್ನ ನಾನು ತುಂಬ ಇನ್ಸ್ಪೈರ್ ಮಾಡ್ತೀನಿ. ಆ ಡೈರೆಕ್ಟರ್ ಥರ ಲೈಕ್ ಲೋಕೇಶ್ ಕನಗರಾಜ್ ಕೂಡ ಆ ಡೈರೆಕ್ಟರ್ನ ಇನ್ಸ್ಪೈರ್ ಮಾಡಿ ತುಂಬ ವಿಷಯಗಳು ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಅಂತ ಅಲ್ಲ, ಯಾಕಂದರೆ ನಾನು ಕೊಯಮತ್ತೂರ್ಗೆ ಹೋದಾಗ ನನಗೆ ಒಂದು ಮೂವಿಗೆ ಟಿಕೆಟ್ ಸಿಗಲಿಲ್ಲ. ಮೂವಿಗೋಸ್ಕರ ನಾನು ಕೊಯಮತ್ತೂರ್ಗೆ ಹೋಗೋದು. ಅಲ್ಲಿ ಹೋದಾಗ ಒಂದು ಟಿಕೆಟ್ ಸಿಗಲಿಲ್ಲ. ಆ ಟೈಮಲ್ಲಿ ಮಿಸ್ಸಾಗಿ ಒಂದು ಮೂವಿ ನೋಡಿದೆ, ಸೂಪರ್ ಡೀಲಕ್ಸ್. ಸೊ ಆ ಮೂವಿ ನೋಡಾದ್ಮೇಲೆ ಇದು ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಆಸಕ್ತಿ ಶುರು ಆಯಿತು ನನಗೆ. ಆವಾಗ ಇದು ತ್ಯಾಗರಾಜ ಕುಮಾರರಾಜನ್ ಅನ್ನೋ ಒಂದು ಡೈರೆಕ್ಟರ್ ಮಾಡಿದ್ರು ಅಂತ ಗೊತ್ತಾಯಿತು. ಅವರು ಫಸ್ಟ್ ಮೂವಿ ಯಾವ್ದು ಮಾಡೋರು ಅಂತ ನೋಡಿದಾಗ ಫಸ್ಟ್ ಮೂವಿ ಮಾಡಿರೋದೇ ಆರಣ್ಯಕಾಂಡಂ. ಆ ಆರಣ್ಯಕಾಂಡಂ ಮೂವಿಗೆ ನ್ಯಾಷನಲ್ ಅವಾರ್ಡ್, ಫಸ್ಟ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಆ ನ್ಯಾಷನಲ್ ಅವಾರ್ಡ್ನ ಹೇಗೆ ನೀವು ರಿಸೀವ್ ಮಾಡ್ಕೋತಾರೆ, ಹೇಗೆ ಫೀಲ್ ಆಗ್ತಿದೆ ಅಂದಾಗ, ನಥಿಂಗ್ ಎಲ್ಸ್. ಏನದು ಒಂದು ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದರಲ್ಲಿ ಏನಿದೆ, ಅದಾದಮೇಲೆ ನನ್ನ ಲೈಫಲ್ಲಿ ಏನೋ ಚೇಂಜ್ ಆಯಿತಾ? ನಥಿಂಗ್ ಅಂತ ಡೈರೆಕ್ಟರ್ ಒಂದು ಇಂಟರ್ವ್ಯೂವಲ್ಲಿ ಹೇಳಿದರು. ಅದಾದಮೇಲೂ ಕೂಡ ಆ ಡೈರೆಕ್ಟರ್ನ ಇನ್ಸ್ಪೈರ್ ಮಾಡ್ಕೊಳ್ತಾ ಇದ್ದರೆ ನಾನು ನಾರ್ಮಲ್ ಪರ್ಸನ್ ಆಗಿರಲ್ಲ ಅಂತ ನನಗೆ ಫೀಲ್ ಆಯಿತು. ಸೊ ಈಸ್ ಮೈ ಇನ್ಸ್ಪಿರೇಷನ್. ಅದು ಟಾಪ್ ಲಿಸ್ಟಲ್ಲೇ ಇದ್ದಾರೆ ಅವರು. ಸೊ ಆರಣ್ಯಕಾಂಡಂ ಇಸ್ ಮೈ ಫೇವ್ರೆಟ್ ಮೂವಿ ಅನ್ನೋದಕ್ಕಿಂತ ತುಂಬ ಇಷ್ಟ ಆಗಿರೋ ಮೂವಿ. ನೀವು ಇದಕ್ಕೆ ಹೋದ್ರೂ ನನ್ನ ಲೆಟರ್ ಬಾಕ್ಸ್ಡ್ ಅಂತ ಒಂದಿದೆ, ಅದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ನೋಡಿ. ಆರಣ್ಯಕಾಂಡಂ ಆ್ಯಂಡ್ ಮಿಷ್ಕಿನ್ ಅವ್ರದ್ದು ಒಂದಷ್ಟು ಮೂವೀಸ್ ಇದೆ, ಅದೆಲ್ಲ ನಾನು ಆ್ಯಡ್ ಮಾಡಿರ್ತೀನಿ. ವಿಚ್ ಈಸ್ ಯುವರ್ ಫೇವ್ರೆಟ್ ಕನ್ನಡ ಮೂವಿ ಆ್ಯಂಡ್ ತೆಲುಗು ಆಲ್ ಟೈಮ್ ಅಂದರೆ ಪರಮಾತ್ಮ ಕನ್ನಡ ಮೂವಿ ನನಗೆ. ತೆಲುಗುಲಿ ಆಲ್ ಟೈಮ್ ಫೇವ್ರೆಟ್ ಮೂವಿ ಅಂದರೆ ಆರ್ಯ 2. ಸೊ ಆರ್ಯ 2 ತೆಲುಗುನಲ್ಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ಮೂವಿ, ಕನ್ನಡದಲ್ಲಿ ಪರಮಾತ್ಮ ಆಲ್ ಟೈಮ್ ಫೇವ್ರೆಟ್ ಮೂವಿ. ತೇಜು ಪುಟ್ಟಪ್ಪ ಇವ್ರು ಕೇಳಿರೋದೇ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್, ಇದಕ್ಕೆ ಸೂಪರಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ಎ ಮೂವಿ, ನಾಟ್ ಎ ಶಾರ್ಟ್ ಫಿಲಮ್. ನರೇಷನ್ ಅಂದರೆ ಯಾವ ಜಾನರಲ್ಲಿ ನರೇಷನ್ ಮಾಡ್ತೀರಾ ಅಂತ. ಸೊ ಇದು ಶಾರ್ಟ್ ಫಿಲಮ್ ಅಲ್ಲ, ಫೀಚರ್ ಫಿಲಮ್. ನಾನೊಂದು ಫೀಚರ್ ಫಿಲಮ್ಗೆ ಒಂದು ಪ್ಲ್ಯಾನ್ ಮಾಡಿದ್ದೆ, ನರೇಷನ್ ಅಂದರೆ ಯಾವ ಥರ ಕೊಡಬೇಕು ಅಂತ. ಇವಾಗ ನಾನು ನಿಮ್ಮ ಹತ್ರ ಒಂದು ನರೇಷನ್ ಕೊಡ್ತೀನಿ, ಜಸ್ಟ್ ನೋಡಿ ಹೇಗಿದೆ ಅಂತ. ಒಂದು ಮೂವಿ ಓಪನಿಂಗಲ್ಲಿ ಸ್ವಲ್ಪ ಹರಿಬರಿಲಿ ಸ್ಟಾರ್ಟ್ ಆಗುತ್ತೆ. ಹರಿಬರಿಲಿ ಸ್ಟಾರ್ಟ್ ಆದಮೇಲೆ ಓಪನಿಂಗಲ್ಲಿ ಒಂದು ಹುಡುಗಿ ಓಡ್ತಾ ಇರ್ತಾಳೆ. ಆ ಹುಡುಗಿನ ಯಾರೋ ಫಾಲೋ ಮಾಡ್ತಾ ಇರ್ತಾರೆ. ಒಂದು ಸಡನ್ನಾಗಿ ಒಂದು ಫಿನ್ಸ್, ಈ ಪಾರ್ಕಲ್ಲಿ ಫಿನ್ಸ್ಗಳಿರುತ್ತೆ, ಈ ಕಡೆ ಚೂಪಾಗಿರುತ್ತೆ, ಅಲ್ಲಿಂದ ಜಂಪ್ ಮಾಡಬೇಕಾದ್ರೆ ಆ ಹುಡುಗಿ ತೊಡೆಗೆ ಚುಚ್ಕೊಂಡು ಅಲ್ಲಿಂದ ಒಂದು ಜಾಗದಲ್ಲಿ ಬೀಳ್ತಾಳೆ. ಅದಾದಮೇಲೆ ಯಾರಿಗೂ ಕಾಣಿಸಲ್ಲ, ಎಲ್ಲರೂ ಹೊರಟೋಗ್ತಾರೆ. ಹೋದಾಗ ಒಂದು ವೈಡ್ ಶಾರ್ಟಲ್ಲಿ ಒಂದು ಹುಡುಗ ಮಾತ್ರ ನಡ್ಕೊ ಪಾಸ್ ಆಗ್ತಿರ್ತಾನೆ, ಬರ್ತಾನೆ. ಬಂದು ನೋಡಬೇಕಾದ್ರೆ ಹುಡುಗಿ ಬಾಡಿ ಅವನಿಗೆ ಕಾಣಿಸುತ್ತೆ. ತಗೊಂಡಾಗ ಫುಲ್ಲು ಬ್ಲಡ್, ಮೈಯೆಲ್ಲ ಕೊಳೆಯಾಗಿರುತ್ತೆ.
ಆವಾಗ ಅವನಿಗೆ ಆ ಪ್ರಜ್ಞೆನೇ ಇಲ್ಲ, ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಪ್ರಜ್ಞೆ ಇರಲ್ಲ ಆ ಹುಡುಗಂಗೆ. ಮೇಯ್ನಾಗಿ ಆ ಹುಡುಗಿಗೆ ಪ್ರಜ್ಞೆ ತಪ್ಪೋಗಿರುತ್ತೆ, ಅವನಿಗೂ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಅವ್ನು ನಾರ್ಮಲಾಗಿ ಬಂದ ಗೊಂಬೆ ಎತ್ಕೊಂಡು ಹೋಗ್ತಾ ಇರ್ತಾನೆ. ಬ್ಲಡ್ ತುಂಬ ತೊಡೆಯಲ್ಲಿ ಚುಚ್ಕೊಂಡಿರೋದಕ್ಕೆ ಬ್ಲಡ್ ಹಂಗೆ ಹೋಗ್ತಾ ಇರುತ್ತೆ. ಅಲ್ಲಿಂದ ಆ ಮೂವಿ ಟೈಟಲ್ ರಿವೀಲ್ ಆಗುತ್ತೆ, ದ ರೂಮ್ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಶಾರ್ಟಲ್ಲಿ ರೂಮಲ್ಲಿ ಇರ್ತಾರೆ. ಕಂಪ್ಲೀಟ್ ಇದೊಂಥರ ಫೀಮೇಲ್ ಓರಿಯೆಂಟೆಡ್ ಮೂವಿನೇ, ಫೀಮೇಲ್ ಆ್ಯಂಡ್ ಮೇಲ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ಹೇಗಾದರೂ ಹೇಳ್ಬೋದು. ಲೈಕ್ ಫೀಮೇಲ್ ಆ ವಿಷಯ ಹೇಗಾಗುತ್ತೆ ಅಂದರೆ, ಒಂದು ಪೀರಿಯಡ್ ಬ್ಲಡ್ಡಿಂದ ಒಂದು ವಿಷಯ ಚೇಂಜ್ ಆಗುತ್ತೆ, ಆ್ಯಂಡ್ ನ್ಯಾಪ್ಕಿನಿಂದ ವಿಷಯ ಟರ್ನ್ ಆಗುತ್ತೆ, ಆ್ಯಂಡ್ ಲಾಸ್ಟಲ್ಲಿ ಆ ರೂಮ್ ಯಾಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಬ್ಬರು ಮಧ್ಯೆ ಇರೋ ಲವ್ ಒಂಥರ ರಿವೀಲ್ ಆಗುತ್ತೆ. ಇಬ್ರಿಗೂ ಆಗದೇ ಇರೋ ಒಂದಷ್ಟು ವಿಷಯಗಳು ವೈಬ್ ಮ್ಯಾಚೇ ಆಗೋಲ್ಲ. ಈಗ ಹೇಳ್ತಾರೆ ವೈಬ್ ಮ್ಯಾಚ್ ಆಗಬೇಕು, ವೈಬ್ ಹಾಗೆ ಹೀಗೆ ಅಂತಲ್ಲ, ವೈಬ್ ಮ್ಯಾಚೇ ಆಗೋಲ್ಲ. ಆದರೂ ಕೂಡ ಅವರಿಬ್ಬರ ಮಧ್ಯೆ ಬರೋ ಲವ್ ಹೇಗಿರುತ್ತೆ, ಲೈಕ್ ಸ್ಪ್ಲಿಟ್ ಸ್ಕ್ರೀನಲ್ಲಿ ಆ ಇಂಟರ್ಮಿಷನ್ ಶಾಟ್ ಇರುತ್ತೆ. ಅದಾದಮೇಲೆ ಅದಾಗಿ ಹೇಗೆ ಟರ್ನ್ ಆಗುತ್ತೆ, ಒಂದು ರೂಮಲ್ಲೇ ಎಷ್ಟು ದಿನ ಇಟ್ಟಿರ್ತಾರೆ. ಆ್ಯಂಡ್ ಇಬ್ಬರು ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ, ಅವನು ಹೇಗೆ ಆ ಹುಡುಗಿನ ಸೇಫಾಗಿ ಆ ರೂಮಲ್ಲಿ ಇಟ್ಟಿರ್ತಾನೆ. ಅದಾದಮೇಲೆ ಲಾಸ್ಟಲ್ಲಿ ಏನಾಗುತ್ತೆ, ಏನು ಟ್ರ್ಯಾಜಿಡಿ ಆಗುತ್ತೆ, ಲವ್ ಹೇಗೆ ಜಾಯ್ನ್ ಆಗುತ್ತೆ, ಲವ್ ಲಾಸ್ಟಲ್ಲಿ ಸೇರ್ತಾರಾ ಇಲ್ವಾ ಅನ್ನೋದೇ ಈ ಕಂಪ್ಲೀಟ್ ಸ್ಟೋರಿ ಆಗಿರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಇಂಪಾರ್ಟೆಂಟ್ ನೋಟ್ ಅಂತ ಏನಿರುತ್ತೆ ಅಂದರೆ, ಇದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಆಗಿರುತ್ತೆ. ಸೊ ಇದು ಯಾರ್ದು ಏನು ಎತ್ತ ಅನ್ನೋದನ್ನು ಮುಂದೆ ನಾನೇನೋ ಫೀಚರ್ ಫಿಲಮ್ ಮಾಡಿದ್ರೆ ಅದ್ರಲ್ಲಿ ಬಂದೇ ಬರುತ್ತೆ. ತುಂಬ ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗಿರೋ ಒಂದು ಮೂವಿ. ಆ್ಯಂಡ್ ಇದು ಯಾವ ಜಾನರ್, ಇಲ್ಲಿಗೆ ಬರ್ತೀನಿ. ಆ್ಯಕ್ಚುಲಿ ಇದರಲ್ಲಿ ಲವ್, ಎಮೋಷನ್, ಸೋಷಲ್ ಮೆಸೇಜಸ್ ತುಂಬಾ ಇದೆ. ಬಿಕಾಸ್ ಚೈಲ್ಡ್ ಅಬ್ಯೂಸ್ ಬಗ್ಗೆ ಮಾತಾಡಿರ್ತೀನಿ, ಪೀರಿಯಡ್ಸ್ ಪೇನ್ ಬಗ್ಗೆ ಮಾತಾಡ್ತೀನಿ, ಆ್ಯಂಡ್ ನ್ಯಾಪ್ಕಿನ್ ಬಗ್ಗೆ ಮಾತಾಡ್ತೀವಿ, ಆ್ಯಂಡ್ ಲವ್ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ಇದೊಂದು ಹಾರರ್ ಜಾನರ್ ಆಗಿರುತ್ತೆ. ಸೊ ಇದರಲ್ಲಿ ಹೇಗೆ ಹಾರರ್ ಜಾನರ್ ಇನ್ಕ್ಲೂಡ್ ಮಾಡೋಕ್ಕಾಗುತ್ತೆ ಅನ್ನೋದನ್ನೆಲ್ಲ ಒಂದು ಕಂಪ್ಲೀಟ್ ಮೂವಿಯಾಗಿ ನೋಡಿದ್ರೇ ಗೊತ್ತಾಗೋದು. ಈ ಸ್ಟೋರಿ ಹೇಗಿದೆ, ಇದು ಹೇಗೆ ನಿಮಗೆ ಅರ್ಥ ಆಯ್ತಾ ಇಲ್ವಾ, ಇಂಟ್ರೆಸ್ಟಿಂಗ್ ಆಗಿದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಕಮೆಂಟ್ನ ಓದೋಕ್ಕೆ. ನಾನು ಕರೆಕ್ಟಾಗಿ ನರೇಷನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ನಾನು ನಾರ್ಮಲಾಗಿ ಹೇಳಿರೋದು ಫಸ್ಟ್ ಸ್ಟಾರ್ಟಿಂಗ್, ಓಪನಿಂಗ್, ಇಂಟರ್ಮಿಷನ್ ಆ್ಯಂಡ್ ಎಂಡಿಂಗ್, ಕ್ಲೈಮ್ಯಾಕ್ಸ್. ಸೊ ಈ ಮೂರಲ್ಲೇ ನಾನು ತುಂಬ ರೈಟಿಂಗ್ ಬರೆಯೋದು, ಈ ಮೂರಲ್ಲಿ ತುಂಬ ಪ್ರಾಮಿನೆಂಟಾಗಿ ನಾನು ಯೋಚನೆ ಮಾಡ್ತೀನಿ. ಮಧ್ಯದಲ್ಲಿ ನಾನು ಈಗಲೂ ಕೂಡ ನಾನು ಮೂವಿನೇ ಮಾಡಬೇಕು ಅಂತಲ್ಲ, ನಾನು ಬುಕ್ಕಾಗೂ ಕೂಡ ಬರೆದಿಟ್ಟಿದ್ದೀನಿ. ನನಗೇನು ಮೂವಿನೇ ಮಾಡಬೇಕು ಅನ್ನೋ ಒಂದು ಇದಿಲ್ಲ, ತುಂಬ ಆಸಕ್ತಿ ಐತೆ. ಬಟ್ ಆದರೆ ಇಲ್ಲಿ ಆಪರ್ಚುನಿಟೀಸ್ ತುಂಬ ಕಮ್ಮಿ ಐತೆ. ಸೊ ಇದು ನಾನು ಬುಕ್ಕಾಗೂ ಕೂಡ ಎತ್ತಿಟ್ಕೊಂಡಿರ್ತೀನಿ. ನನ್ನ ಕೈಲಿ ಆಗಿಲ್ಲ, ನನ್ನ ಏಜ್ ಮುಗೀತು ಅಂದಾಗ ನಾನು ಇದನ್ನು ಬುಕ್ಕಾಗೂ ಕೂಡ ರಿಲೀಸ್ ಮಾಡ್ತೀನಿ. ಒಳ್ಳೊಳ್ಳೆ ಸ್ಟೋರೀಸ್ಗಳನ್ನ ಇಟ್ಟಿದ್ದೀನಿ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಓಪನಿಂಗ್, ಇಂಟರ್ಮಿಷನ್ ಆ್ಯಂಡ್ ಕ್ಲೈಮ್ಯಾಕ್ಸ್, ಎಂಡಿಂಗ್. ಸೊ ಈ ಮೂರು ಕೂಡ ತುಂಬ ಒಳ್ಳೆ ರೈಟಿಂಗಲ್ಲಿ ತೆಗೆದಿರೋ ನಾನು ಬರೆದಿರೋ ಒಂದು ಫೀಚರ್ ಫಿಲಮ್. ಸೊ ಇದನ್ನು ನವೀನ್ ಶಂಕರ್ ಅವರು ಆ್ಯಂಡ್ ಸಾನ್ವಿ ಮೇಘನಾ ಸಮಥಿಂಗ್ ಆ ಥರ ಒಂದು ದೊಡ್ಡ ಆ್ಯಕ್ಟರ್ಸ್ನ ಇಟ್ಕೊಂಡು ಮಾಡಿದ್ರೆ ಐ ಥಿಂಕ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ನರೇಷನ್ ಮಾಡೋದನ್ನ ಇಲ್ವ ಅನ್ನೋದನ್ನು ಕಮೆಂಟ್ ಮಾಡಿ. ಇವನ ಹೆಸರು ಹೇಳಲೇಬೇಕು, ಕಿಂಗ್ ಕೀರ್ತಿ GR ಅಂತ. ಸೊ ಬ್ರೋ, ನಿಮ್ಮ ಮದುವೆ ಆಗೋ ಹುಡುಗಿ ಈಗ ಯಾರ ಜೊತೆ ಚಾಟಿಂಗ್ ಮಾಡ್ತಾವಳೋ ಅಂತ. ಸೊ ಒನ್ ಥಿಂಗ್, ಈಗ ಯಾರ ಜೊತೆ ಇರಿದ್ರು ಚಾಟಿಂಗ್ ಮಾಡ್ತಾ ಇರಲಿ, ಏನಾದರೂ ಚಾಟಿಂಗ್ ವಾಟ್ ಎವರ್ ಇಟ್ ಈಸ್ ಮಾಡ್ತಾ ಇರಲಿ. ಲವ್ ಅಂತ ಬಂದಮೇಲೆ ಆ ಪಾಸ್ಟ್ನ ಯಾವಾಗ ನೀವು ಕೆತ್ಕಿ ಹಾಳು ಮಾಡ್ತೀರಾ, ಅದು ಅಷ್ಟೇ ಹಾಳಾಗ್ತಾ ಇರುತ್ತೆ. ಈಗ ನಿನ್ನ ಹೆಂಡತಿ ಆಗಿರಲಿ, ವಾಟ್ ಎವರ್ ಇಟ್ ಈಸ್, ಆ ಪಾಸ್ಟ್ನ ಅವರು ಹೇಳದೇ ಇರಬೇಕು, ನಿನ್ನ ಪಾಸ್ಟ್ನ ನೀನು ಹೇಳದೇ ಇರಬೇಕು. ಪಾಸ್ಟ್ ಅನ್ನೋದು ಮುಗ್ದೋಗಿರೋ ಕತೆ ಇನ್ ದ ಸೆನ್ಸ್ ಅದೊಂದು ಮೆಮರಿಯಾಗಿ ಉಳ್ಕೊಂಡಿರ್ಬೇಕು ತಲೆಯಲ್ಲಿ ಅಷ್ಟೇ. ಅದನ್ನು ಇಟ್ಕೊಂಡು ಅದನ್ನು ಒಂದು ಟೂಲಾಗಿ ಹಾಳು ಮಾಡ್ಕೊಳ್ಳೋದು ಅದು ನಮ್ಮ ಕೈಯಲ್ಲೇ ಇರೋದು. ಅದೊಂದು ಟೂಲಾಗಿ ಇಟ್ಕೊಂಡು ಚುಚ್ಚಿದ್ರೆ ನೋವು ಬಂದೇ ಬರುತ್ತೆ. ಇವಾಗ ನನ್ನ ಪಾಸ್ಟ್ ಹೀಗಿತ್ತು, ನೀನು ಈ ಥರ ಇಲ್ಲ ಅಂತ ನೀನು ಅವ್ರಿಗೆ ಹೇಳಿದ್ರೆ ನೋವಾಗುತ್ತೆ. ಅದೇ ರೀತಿ ನಿನ್ನ ಪಾಸ್ಟ್ ಈ ಥರ ಇತ್ತು, ನಾನು ಈ ಥರ ಅಲ್ಲ ಅಂತ ಹೇಳಿದಾಗ ಅದು ನೋವಾಗುತ್ತೆ. ಪಾಸ್ಟ್ ಅನ್ನೋದು ಫಕಿಂಗ್ ಕ್ರೇಜಿ, ಅದ್ರ ಬಗ್ಗೆ ತಲೆ ಹಾಕಲೇಬಾರ್ದು. ಸೊ ಅವಳು ಯಾರ ಜೊತೆ ಆದರೂ ಮಾತಾಡ್ತಿರಲಿ, ಅವಳು ಯಾರ ಜೊತೆನಾದರೂ ಏನಾದರೂ ಮಾಡಿರಲಿ, ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಗಿಲ್ಟ್ ಇದ್ದರೆ ಅವಳ ಮನಸ್ಸಲ್ಲಿ ಗಿಲ್ಟ್ ಉಳ್ಕೊಳ್ಳಿ. ಇವಾಗ ನಾನು ಆ ಥರ ತಪ್ಪು ಮಾಡಿದರೆ ನಾನು ಮಾಡಿರ್ತೀನಿ. ಸೊ ನನ್ನ ತಪ್ಪುಗಳು ಇದ್ದೇ ಇರುತ್ತೆ. ಪಾಸ್ಟಲ್ಲಿ ಮಾಡಿರೋ ತಪ್ಪನ್ನ ಚೇಂಜ್ ಮಾಡೋಕ್ಕಾಗುತ್ತೆ, ಏನಾದರೂ ಮಾಡೋಕ್ಕಾಗುತ್ತಾ? ನನ್ನ ಹತ್ರ ಟೈಮ್ ಮಿಷಿನ್ ಇದೆಯಾ? ಏನೂ ಮಾಡೋಕ್ಕಾಗಲ್ಲ. ದಟ್ಸ್ ಆಲ್, ಮುಗೀತದಲ್ಲ. ಬಂದಾಗ ಇವಾಗ ಹೆಂಗಿದ್ದಾರೆ, ಇನ್ಮೇಲೆ ಫ್ಯೂಚರಲ್ಲಿ ಹೇಗಿರ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದು ನೀನು ಸರಿ ಬರ್ತಿರ್ಲಿಲ್ಲ ಅಂದರೆ ನಿನ್ನ ಡಿಸಿಷನ್ ಅದು. ಆವಾಗ ನೀ ಏನು ಮಾಡ್ತೀಯ ನಿನಗೆ ಬಿಟ್ಟಿರೋದು. ಫಸ್ಟ್ ಈ ಥರ ಥಿಂಕ್ ಮಾಡೋದು ಬಿಟ್ಟರೆ ತುಂಬ ಒಳ್ಳೆಯದು. ಇದೆಲ್ಲ ಬಿಟ್ಟಿರೋದಕ್ಕೆ ನಾನು ಕರೆಕ್ಟಾಗಿದ್ದೀನಿ. ಸೊ ಇದನ್ನೆಲ್ಲ ಬಿಟ್ಬಿಡಿ, ಇದೆಲ್ಲ ಬೇಡ. ಓಕೆ, ಆ್ಯಂಡ್ ಚೆನ್ನಾಗಿತ್ತು ಕ್ವಶನ್.
ಆ್ಯಂಡ್ ತುಂಬ ಜನ ಯಾರು ಏನೂ ಬೈದಿಲ್ಲ, ನನಗೆ ಅದೇ ಖುಷಿ. ಏನೂ ಬೈದಿಲ್ಲ, ಏನಂದರೆ ಏನೂ ಇಲ್ಲ, ಏನು ನೆಗೆಟಿವಿಟಿನೇ ಇಲ್ಲ. ನನ್ನ ಫಾಲೋವರ್ಸ್ ನನಗೆ ಈಗಲೂ ಖುಷಿ ಅಂದರೆ ನೆಗೆಟಿವಿಟಿನೇ ಇಲ್ಲ. ಹುಡುಗಿರೋ ನೆಗೆಟಿವಿಟಿ ಅನ್ನೋದೇ ಇಟ್ಕೊಂಡಿಲ್ಲ. ಫುಲ್ ಪೀಸ್ ಆಫ್ ಮೈಂಡ್. ಅದಕ್ಕೆ ಹೇಳೋದು, ಒಂದು ಒಳ್ಳೆ ಮೂವಿ ನೋಡಿ ಒಳ್ಳೆ ಲೈಫ್ ಇರುತ್ತೆ, ಒಳ್ಳೆ ಮೂವಿ ನೋಡಿ ಒಳ್ಳೆ ಥರ ಇರಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ತುಂಬ ಜನದ ಹತ್ರ ನೆಗೆಟಿವ್ ಕಮೆಂಟ್ಸ್ ನೋಡಿದ್ರೆ ಬೇಜಾರಾಗುತ್ತೆ. ನೆಗೆಟಿವ್ ಕಮೆಂಟ್ ಅಂದರೆ ಇದಕ್ಕೆ ನೆಗೆಟಿವ್ ಕಮೆಂಟ್. ನೆಗೆಟಿವು ಅಲ್ಲ ಅದು, ನೀನು ನೆಗೆಟಿವ್ ಆಗಿ ಇರಬೇಡ, ಪಾಸಿಟಿವ್ ಆಗಿ ಚೇಂಜ್ ಆಗೋ ಅನ್ನೋದಕ್ಕೆ ನಾನು ಹೇಳಿದೆ. ಸೊ ಅಷ್ಟೇ. ಇದರಲ್ಲಿ ಲಾಸ್ಟ್ ನಿಮ್ಮ ಬ್ರೇಕಪ್ ಹೇಗಾಯಿತು ಲಾಸ್ಟಲ್ಲಿ ಹೇಳ್ತೀನಿ, ಓಕೆ? ಇನ್ಸ್ಟಾಯಿಂದ ನಿಮ್ಮ ಆದಾಯ ಎಷ್ಟು? ನೀವು ರಂಗಭೂಮಿ ಕಲಾವಿದರ? ನಾನು ಒಂದು ರಂಗಭೂಮಿ ಕಲಾವಿದ ಅಲ್ಲ. ನನಗೆ ಅದು ಏನು ಅಂತಲೇ ಗೊತ್ತು ನನಗೆ ಗೊತ್ತು. ಯಶವಂತ್ ಎಮ್ ಕೆ ಆಗಿರಲಿ, ಒಂದು ನಿರಂಜನ ಆಗಿರಲಿ, ನನ್ನ ಫ್ರೆಂಡ್ಸ್ ತುಂಬ ಜನ ರಂಗಭೂಮಿ ಕಲಾವಿದರು. ಐ ರೆಸ್ಪೆಕ್ಟ್ ದೆಮ್. ಆ್ಯಂಡ್ ನಾನು ಹೋಗಿ ನಾಟಕ ನೋಡಿದ್ದೀನಿ, ತುಂಬ ನಾಟಕ ನೋಡಿದ್ದೀನಿ. ಐ ಲವ್ ದಟ್ ಆರ್ಟ್. ಸೊ ದಟ್ ವಾಸ್ ಸೋ ನೈಸ್. ಆ್ಯಂಡ್ ನಾನು ರಂಗಭೂಮಿ ಕಲಾವಿದ ಅಲ್ಲ, ಐ ಲವ್ ರಂಗಭೂಮಿ ಕಲಾವಿದರು. ಮೀನ್ಸ್ ಅವರ ಆರ್ಟ್ನ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು, ಇನ್ಸ್ಟಾಗ್ರಾಮಿಂದ ಆದಾಯ ಎಷ್ಟು? ಫಾರ್ ಶೋರ್ ಪಕ್ಕಾ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಮೂವಿ ಪ್ರಮೋಷನ್ ಇವಾಗ ಏನಾದರೂ ಬಂತು ಅಂದರೆ ಪ್ರಮೋಷನ್ ನಾನು ಮಾಡೋದ್ರ ಮೇಲಿದೆ. ಈ ಥರ ಇದೆ, ಇವಾಗ ನಾನು ನಮ್ಮ ಪ್ರಮೋಷನ್ ಹೀಗೆ ಮಾಡ್ತೀನಿ ಅಂದರೆ ಇಷ್ಟು ಮಾತಾಡ್ತೀನಿ. ಲೈಕ್ ಫೀಚರ್ ಫಿಲಮ್ಗಿಷ್ಟು, ಶಾರ್ಟ್ ಫಿಲಮ್ಸ್ಗಿಷ್ಟು, ಸಾಂಗ್ಸ್ಗಿಷ್ಟು, ಆ್ಯಂಡ್ ಬೇರೆ ಪ್ರಮೋಷನ್ಗಿಷ್ಟು, ಆ್ಯಂಡ್ ಆ್ಯಡ್ ಕ್ಯಾಂಪೈನ್ಗೆ ಇಷ್ಟು, ಆ್ಯಂಡ್ ಆ್ಯಡ್ ಕ್ಯಾಂಪೈನ್ಗೆ ರನ್ ಮಾಡ್ಸೋಕ್ಕೆ ಬೇರೆಯವರಿಂದ ಇದು ಮಾಡೋದಕ್ಕಿಷ್ಟು. ಸೊ ಇಷ್ಟು ಅಂತ ಹೋಗುತ್ತೆ. ನಾನು ಶೋರ್ ಇಷ್ಟೇ ಬರುತ್ತೆ, ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಓಪನ್ ಆಗಿ ಹೇಗೆ ಹೇಳ್ಬೋದು ಅಂದರೆ, ನನ್ನ ಸ್ಯಾಲ್ರಿ ಒಂದು ಕಂಪನೀಲಿ ವರ್ಕ್ ಮಾಡ್ತಾಯಿದ್ದೀನಿ. ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಆ ಕಂಪನಿಯಲ್ಲಿ ನನಗೆ 24-23 ಸಮಥಿಂಗ್ ಕೊಡ್ತಾಯಿದ್ರು. 20,000 ಮೇಲೆ ಇತ್ತು. ಆ ಸ್ಯಾಲ್ರಿಗಿಂತ 10,000-15,000 ಎಕ್ಸ್ಟ್ರಾ ಬರುತ್ತೆ ಇಲ್ಲಿ, ಓಕೆ? ಈಗ 2 ಮಂತ್ಸಿಂದ ಸ್ವಲ್ಪ ಜಾಸ್ತಿನೇ ಹೋಗ್ತಾಯಿದೆ. ಇದೆಲ್ಲ ಹಾರ್ಡ್ ವರ್ಕಿಂದ ಬಂತು. ಬಿಕಾಸ್ ನಾನು ಫಸ್ಟು ಅಷ್ಟು ಬರಲಿ ಇಷ್ಟು ಬರಲಿ ಅಂತ ಯೋಚನೆ ಮಾಡಿದೆ. ಮಾಡ್ತಾ ಕೆಲಸ ಮಾಡ್ತಾ ನಾನು ಮಾಡಿರೋ ಕೆಲಸಕ್ಕೆ ಒಂದು ಒಳ್ಳೆ ಸ್ಯಾಲ್ರಿ ಬರ್ತಿದೆ ಅನ್ನೋದು ಒಂದು ಫೀಲ್ ಆಯಿತು ಅಷ್ಟೇ. ಇನ್ನೇನು ಖುಷಿ ಬರೋಲ್ಲ. ಒಳ್ಳೊಳ್ಳೆ ಬಟ್ಟೆ, ಒಳ್ಳೊಳ್ಳೆ ವೈಬ್ನ ಎಂಜಾಯ್ ಮಾಡ್ಬೋದು. ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ, ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಅದು ತುಂಬ ಖುಷಿ ನನಗೆ ಒಂದು ಒಳ್ಳೆ ಕ್ರೈಮ್ ಮೂವಿ ಸಜೆಸ್ಟ್ ಮಾಡ್ತೀನಿ ಬ್ರೋ. ವಡ ಚೆನ್ನೈ ಮೂವಿ ಕನ್ನಡದಲ್ಲಿ ಬೇಕು ಬ್ರೋ, ನೀವು ಹೇಳಿದ್ರಿ, ಪ್ಲೀಸ್ ಕಳಿಸ್ತೀನಿ. ಅದು ಲಿಂಕ್ ಎಕ್ಸ್ಪೈರ್ ಆಗೋಯ್ತು, ಟೆಲಿಗ್ರಾಮಲ್ಲಿ ಇದ್ದಿದ್ದು ನನಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ನಾನು ಕಳಿಸ್ತಿದ್ದೆ, ನನಗೆ ಇಂಟೆನ್ಷನಲ್ ಆಗೇನಿಲ್ಲ. ಲಿಂಕ್ ಎಕ್ಸ್ಪೈರ್ ಆಗೋಯ್ತು. ನಿಮ್ಮ ಎಜುಕೇಷನ್ ಏನು ಸರ್? ನಾನು BE ಮುಗಿಸಿದ್ದೀನಿ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾಕೆ ತಗೊಂಡೆ ಅಂದರೆ, ನಾನು BGSಲ್ಲಿ ಮೆಕ್ಯಾನಿಕಲ್ ಮಾಡಬೇಕಾಗಿತ್ತು. ಬಟ್ ಆದರೆ ಇದನ್ನು ಯಾಕೆ ಮಾಡಿದೆ, ಸುದೀಪ್ ಅಂದರೆ ನನಗೆ ತುಂಬ ಇಷ್ಟ. ಮೀನ್ಸ್ ಆ್ಯಸ್ ಎ ಆ್ಯಕ್ಟರ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸುದೀಪ್ ಅಂದರೆ ಒಂಚೂರು ನನಗೆ ತುಂಬ ಇಷ್ಟ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ, ಇಲ್ಲಿ ಏನು ವೆಂಜನ್ಸ್ ಎಲ್ಲ ತಗೊಬರ್ಬೇಡಿ. ಸುದೀಪ್ ಅಂದರೆ ನನಗೆ ಈಗ ಫಿಲಮಲ್ಲಿ ವಿಲನಿಸಮ್ ಸೂಪರಾಗಿ ಮಾಡಿದರು, ತುಂಬ ಇಷ್ಟ ಆಗುತ್ತೆ ನನಗೆ, ಹೆವಿ ಇಷ್ಟ. ನಾನು ಈಗಲೂ ಸ್ಟಿಲ್ ತೆಲುಗುಲಿ ನಾನಿ ಅವರು, ಮತ್ತು ಕನ್ನಡದಲ್ಲಿ ಸುದೀಪ್ ಅವರು, ಮತ್ತು ತೆಲುಗುಲಿ ಸಮಂತ ಅವರು, ಈ 3 ಜನನೂ ನನಗೆ ಇಷ್ಟ. ಮೂವಿಲಿ 3 ಜನ ಸೂಪರಾಗಿ ಮಾಡಿರ್ತಾರೆ. ಸೊ ನನಗೆ ಸುದೀಪ್ ಅವ್ರು ತುಂಬ ಇಷ್ಟ. ದಟ್ಸ್ ವೈ ನಾನು ಅವರು ಯಾವುದು ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು ನಾನು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾಡಿದ್ದೀನಿ ಅಂತ. ಸೊ ಅದೇ ಕಾರಣಕ್ಕೋಸ್ಕರ ಇಲ್ಲಿತ್ತು ಮಾಡೋಣ ಅಂತ ನಾನೇ ಹಾಕಿ ಓದಿದೆ. ಬಟ್ ಆದರೆ ಅದರಿಂದ ಏನೂ ಯೂಸ್ ಇಲ್ಲ. ಸುದೀಪ್ ಅವ್ರು ಏನೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್, ಏನೂ ಯೂಸ್ ಇಲ್ಲ ಅದರಿಂದ. ಪಟ್ಟ ಶಿಷ್ಯ ಅಂತ ಪ್ರೂವ್ ಮಾಡಿಬಿಟ್ಟೆ ನಾನು. ಮಾನಗರಂ ಲೋಕೇಶ್ ಕನಗರಾಜ್ ಅವರ ಮೂವಿಯನ್ನು ರಿವ್ಯೂ ಮಾಡಿ ಬ್ರೋ ಪ್ಲೀಸ್. ಮಾನಗರಂ ಮೂವಿ ಹಳೆ ಮೂವಿ ಯೂಟ್ಯೂಬಲ್ಲೇ ಅವೈಲೇಬಲ್ ಇದೆ, ಹೋಗಿ ನೋಡಿ. ರಿವ್ಯೂ ಮಾಡೋಷ್ಟು ಇದರಲ್ಲಿ ಕೇಪಬಲ್ ಇದೆಯಾ ಅಂತ ನನಗೇನು ಗೊತ್ತಿಲ್ಲ. ಬಟ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನೀವು ಸ್ಮೋಕ್ ಮಾಡ್ತೀರಾ? ನೋ ಕಮೆಂಟ್ಸ್. ಸೊ ಬಿಕಾಸ್ ಯಾಕಂದರೆ ಈಗ ಮಾಡಲ್ಲ, ಅದೆಲ್ಲ ಬೇರೆ, ಯಾರು ಮಾಡಬಾರ್ದು. ಇಟ್ ಇಂಜುರಿಯಸ್ ಟು ಹೆಲ್ತ್ ಅಷ್ಟೇ, ಬೇಡ. ದೀಕ್ಷಾ ಅವರೇ ಇಲ್ಲಿ ಸ್ವಲ್ಪ ನೋಡಿ, ಆಸಕ್ತಿಕರವಾದ ಅಂತ ನಾನು ಹಾಕಿರೋದು, ಅಸಕ್ತಿಕರವಾದ ಅಂತ ಹಾಕಿಲ್ಲ. ಓಕೆ, ನಾವು ವಾಟ್ ಈಸ್ ಅಸಕ್ತಿಕರವಾದ ಅಂದರೆ ಏನು? ಆಸಕ್ತಿಕರವಾದ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ನ ಕೇಳಿ ಅಂತ ಹೇಳಿದ್ದೀನಿ. ನೀವೊಬ್ಬರೇ ತುಂಬ ಮೆಚ್ಯೂರಾಗಿ ತುಂಬ ಜೆನ್ಸಿ ಟರ್ಮಲ್ಲಿ ಕೇಳ್ತಿದ್ರಿ, ಬಟ್ ವೇಸ್ಟ್ ಮಾಡಿದ್ರಿ ಇದನ್ನು ಕ್ವಶನ್ನ. ನೀವು ತಿರ್ಗಾ ರಿಪ್ಲೈ ಮಾಡಬೇಕು, ನಾನು ಸ್ಟೋರಿಲಿ ಸಪ್ರೇಟಾಗಿ ಅದ್ರ ಬಗ್ಗೆ ಮಾತಾಡಬೇಕು. ಓಕೆ, ಮೈ ಚೈಲ್ಡ್ಹುಡ್ ಫ್ರೆಂಡ್ ರೋಹಿಣಿ. ಸೊ ನಾನು ರೋಹಿಣಿ ಅಂತ ಕರಿತೀನಿ. ಇವ್ರ ಬಗ್ಗೆ ಒಂದು ಪರ್ಸ್ನಲಾಗಿ ನಾನು ಮಾತಾಡಬೇಕು. ಚೈಲ್ಡ್ಹುಡ್ ಫ್ರೆಂಡ್ ಅನ್ನೋದಕ್ಕಿಂತ ಚಿಕ್ಕ ವಯಸ್ಸಲ್ಲಿ ಗೊತ್ತಿದ್ದು ನನಗೆ, ಒಂದು 6th 7th ಸಮಥಿಂಗ್, ಗೊತ್ತಿಲ್ಲ ಎಷ್ಟನೇ ಕ್ಲಾಸ್ ಅಂತ. ಬಟ್ ಅವಾಗಿಂದ ಅಷ್ಟು ಕನೆಕ್ಷನ್ ಇರಲಿಲ್ಲ. ಬಟ್ ಈಗ ರೀಸೆಂಟಾಗಿ ಗೊತ್ತಾಗಿದ್ದು. ಲೈಕ್ ನಾನು ತುಂಬ ಡೌನ್ ಆಗಿರೋ ಟೈಮಲ್ಲಿ ಅವರು ನನಗೆ ಪರಿಚಯ ಆಗಿದ್ದು. ಮೀನ್ಸ್ ನಾನು ತುಂಬ ಒಡೆದೋಗಿದ್ದೆ ಆ ಟೈಮಲ್ಲಿ. ಆಗ
ತುಂಬ ಇದಾಗಿರೋ ಟೈಮಲ್ಲಿ ಅವ್ರು ನನಗೆ ಸಿಕ್ಕಿ ನನಗೆ ಅದ್ರ ಬಗ್ಗೆ ಎಲ್ಲ ನೆನಪು ಮಾಡಿ ಆ್ಯಂಡ್ ಲೈಫ್ ತುಂಬ ಚೆನ್ನಾಗಿದೆ, ಇದಾಗಿದೆ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಅರ್ಥ ಮಾಡಿಸಿದೊಂದು ಪರ್ಸನ್ ಅವರು, ರೋಶಿನಿ. ಸೊ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ರೋಶಿನಿ. ಆ್ಯಂಡ್ ದಿಸ್ ವಿಡಿಯೋ ಇಸ್ ಪರ್ಸ್ನಲ್ ಟು ಮೀ. ಈಗ ಹೇಳಬೇಕಾದ್ರೆ ತುಂಬ ಪರ್ಸ್ನಲ್ ಆಗಿದ್ದೀನಿ, ತುಂಬ ಪರ್ಸ್ನಲಿ ಕನೆಕ್ಟ್ ಆಗಿರೋ ಒಂದು ಪರ್ಸನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಿಕ್ಕ ವಯಸ್ಸಿಂದ ಇವಾಗ ತನಕ ನಾವು ತುಂಬ ಕನೆಕ್ಷನ್ ಇಲ್ಲ ಅಂದರೂ ಕೂಡ ಇನ್ಮೇಲಿಂದ ಒಳ್ಳೆ ಫ್ರೆಂಡಾಗಿ ಫಾರ್ ಎವರ್ ಇರಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈ ಥರ ಫ್ರೆಂಡೆಲ್ಲ ಸಿಗೋಲ್ಲ, ಕಳ್ಕೊಬೇಡಿ ಆಯಿತಾ. ಸೊ ಬ್ರೋ ಟೆಲಿಗ್ರಾಮ್ನಲ್ಲಿ ಮೂವೀಸ್ ಅಪ್ಲೋಡ್ ಮಾಡು, ಯಾಕೆ ಮಾಡ್ತಿಲ್ಲ ಬ್ರೋ? ಟೆಲಿಗ್ರಾಮ್ ಚಾನಲ್ ನನ್ನ ಹತ್ರ DM ಮಾಡು ಬ್ರೋ. ಟೆಲಿಗ್ರಾಮ್ ಚಾನಲ್ ಡೈಲಿ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಫೇವ್ರೇಟ್ ಬೆಸ್ಟ್ ಥ್ರಿಲ್ಲರ್ ಮೂವಿ ಅದು ನಿಂಗೆ ಸಪ್ರೇಟಾಗಿ ಕಳಿಸ್ತೀನಿ ಬ್ರೋ. ಕಿಚ್ಚ ಅವ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಬ್ರೋ ನೀವು ಮೂವಿ ನೋಡೋಕ್ಕೆ ಸೈಡ್ ಇನ್ಕಮ್ ಏನು? ನೀವು ಮೂವಿ ನೋಡೋಕ್ಕೆ ಸೈಡ್ ಇನ್ಕಮ್ ಏನು ಅಂತ ಕೇಳಿದಾರ. ನನ್ನ ಮೂವಿ ನೋಡೋಕ್ಕೆ ಮೈನ್ ಇನ್ಕಮು ಸೈಡ್ ಇನ್ಕಮು ಎರಡೂ ಮೂವಿನೇ. ಸೊ ಮೂವಿ ನೋಡೋದಕ್ಕೆ ಅದಕ್ಕೆ ಅಂತ ನಾನು ಸಂಪಾದನೆ ಮಾಡಲಿಲ್ಲ. ಬಿಕಾಸ್ ಇಂಜಿನಿಯರಿಂಗ್ ಓದಬೇಕಾದ್ರೆ ನಾನು ಮೂವಿ ನೋಡಬೇಕು, ಇಂಜಿನಿಯರಿಂಗ್ ಅನ್ನೋದಕ್ಕಿಂತ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮೂವಿ ನೋಡಬೇಕು ಅಂತಲೇ ದುಡಿತಿದ್ದೆ. ವೀಕೆಂಡ್ ಆದರೆ ಮೂವೀಸ್ಗೆ ಹೋಗಬೇಕು ಅಂತ. ಬಟ್ ವೀಕೆಂಡ್ಸಲ್ಲೂ ಕೆಲಸ ಕೊಡ್ತಾಯಿದ್ರು. ನಾನು ಹೇಗಂದರೆ 2 ವೀಕ್ಸ್ ಆದಮೇಲೆ ಆ ಮೂವಿ ನೋಡ್ತಾಯಿದ್ದೆ, ಆ ಮೂವಿ ಬಗ್ಗೆನೇ ತಿಳ್ಕೊಬಿಡ್ತಾಯಿದ್ದೆ. ಅದಾದಮೇಲೆ ನೋಡ್ತಿದ್ನಲ್ಲ, ನಾನು ರೆಸಿಗ್ನೇಷನ್ ಕೊಡಬೇಕಾದ್ರೆ ಇಲ್ಲ ನಾನು ಮೂವೀಸ್ ನೋಡೋಕ್ಕೆ ಟೈಮೇ ಸಿಗ್ತಿಲ್ಲ ಅಂತಲೇ ಹೇಳ್ದಂಗಿತ್ತಲ್ಲ ಆ ಥರನೇ ಕನ್ವೆ ಮಾಡಿದ್ದು. ಆ್ಯಂಡ್ ಲಾಸ್ಟಲ್ಲಿ ನಾನು ಕನ್ವೆ ಮಾಡಿದೆ, ನಾನು ಈ ಥರ ಮೂವೀಸ್ ನೋಡಬೇಕು, ಮೂವೀಸ್ ರಿವ್ಯೂ ಮಾಡ್ತಿದ್ದೀನಿ, ಆಗಲೂ ಮಾಡ್ತಾಯಿದ್ದೆ, ಇದೆಲ್ಲ ಮಾಡ್ತೀನಿ, ನನಗೆ ಇದ್ರ ಮೇಲೆ ತುಂಬ ಆಸಕ್ತಿ ಇದೆ. ಅವರು ತುಂಬ ಖುಷಿಯಾಗೋದ್ರು. ಓಕೆ ನಿಮ್ಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ, ಹೊರಟೋಗ್ಬಿಡು ಅಂತ ಒಬ್ರು ಹೇಳಿದ್ರು. ನಿಜವಾಗ್ಲೂ ಹೇಳಿದ್ರು. ಅವರು ರಂಗಭೂಮಿ ಕಲಾವಿದರಂತೆ. ಬಟ್ ಅವರು ಇವಾಗ ಸಿ ಇ ಒ ಅನ್ನೋದಕ್ಕಿಂತ ಮೇಯ್ನ್ ಮ್ಯಾನೇಜರ್ ಅವರು. ನನ್ನ ಮ್ಯಾನೇಜರ್ಗೆ ನನ್ನ TLಗೆ ದೊಡ್ಡ ಮ್ಯಾನೇಜರ್ ಅವರು. ಸೊ ಅವ್ರು ನನಗೆ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ತುಂಬ ಖುಷಿಯಿಂದ ಕಳಿಸ್ಕೊಟ್ರು, ತುಂಬ ಖುಷಿ ಆಯಿತು ನನಗೆ. ಬಟ್ ಆದರೆ ಅಲ್ಲಿ ನಡೆದಿರೋ ವಿಷಯಗಳೇ ಬೇರೆ, ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಯೂಟ್ಯೂಬ್ ಪ್ರಾಫಿಟ್ಟಾ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಕರೆಕ್ಟಾಗಿ, ಅದರಿಂದ ನಾನು ಜನ್ರೇಟ್ ಮಾಡ್ತಾಯಿಲ್ಲ. ಫೇಸ್ಬುಕ್ ಪ್ರಾಫಿಟ್ ಅಂತ ಹೇಳಬೇಕು ಅಂದರೆ ಒಂದು 5 to 6K ಬರುತ್ತೆ, 6,000 ಬರುತ್ತೆ ಮಂತ್ಲಿ. ಸೊ ಫೇಸ್ಬುಕ್ಕಲ್ಲಿ ಈಗ ಕಡಿಮೆ ಆಗ್ತಿದೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ನಾನು ಆಗ್ತಾಯಿಲ್ಲ. ದಟ್ಸ್ ವೈ. ಇನ್ಸ್ಟಾಗ್ರಾಮಿಂದ ಹೇಳೋಕ್ಕಾಗಲ್ಲ, 30 to 30 ಆ ರೇಂಜಿಗೆ ಬರುತ್ತೆ, ನೋ ಇಶ್ಯೂಸ್. ಬ್ರೋ ನಿಮಗೆ ಇನ್ಕಮ್ ಸೋರ್ಸ್ ಯೂಟ್ಯೂಬ್ ಆರ್ ಇನ್ಸ್ಟಾಗ್ರಾಮ್ ಬ್ರೋ? ಯೂಟ್ಯೂಬಿಂದ ನಾನು ಇಲ್ಲಿ ತನಕ ₹1 ಸಂಪಾದನೆ ಮಾಡಿಲ್ಲ. ಇನ್ಸ್ಟಾಗ್ರಾಮಿಂದ ಆ ಮಟ್ಟಕ್ಕಂತ ಏನಿಲ್ಲ, ಬಟ್ ಒಂದು ಒಳ್ಳೆ ಮಟ್ಟಕ್ಕೆ ನಾನು ಜನ್ರೇಟ್ ಮಾಡ್ತಿದ್ದೀನಿ. ಟಾಪ್ 10 ವೆಬ್ ಸೀರೀಸ್ ಇನ್ ವರ್ಲ್ಡ್ ಸಜೆಸ್ಟ್ ಕೊಡಿ. ವೆಬ್ ಸೀರೀಸ್ ನಾನು ತುಂಬ ನೋಡಿದ್ದೀನಿ, ಬಟ್ ಆದರೆ ಈಗಲೂ ಕೂಡ ಟೈಟಲ್ಸ್ಗಳು ಹೆಸರುಗಳು ಗೊತ್ತಿಲ್ಲ. ಅದು ಸಪ್ರೇಟಾಗಿ ನಾನು ವೀಡಿಯೋಸ್ ಮಾಡಬೇಕು, ಅದಕ್ಕೊಂದು ಒಳ್ಳೆ ಟೈಮ್ ಬರಲಿ. ಸೊ ಒಂದು ಟಾಪ್ ಬೆಸ್ಟ್ ವೆಬ್ ಸೀರೀಸ್ ಅಂದರೆ ಬ್ರೇಕಿಂಗ್ ಬ್ಯಾಡ್, ಪೀಕಿ ಬ್ಲೈಂಡರ್ಸ್ ಆ್ಯಂಡ್ ಗೇಮ್ ಆಫ್ ಥ್ರೋನ್ಸ್. ಆ್ಯಂಡ್ ಇಂಡಿಯನ್ ಸೀರೀಸಲ್ಲಿ ನಾನು ಹೇಳಬೇಕು ಅಂದರೆ ಮುಂಬೈ ಡೈರೀಸ್. ಆ್ಯಂಡ್ ಇನ್ನೊಂದು ನೋಡಿ ಹೆಸರು ಬರ್ತಿಲ್ಲ, ನನ್ನ ಫೇವ್ರೇಟ್, ಅದು ಸೂಪರಾಗಿರುತ್ತೆ. ಹೇ ಕಾಲಿ ಅಂಕೆ ಅದು. ಸೊ ನಾನು ಈ ಥರನೇ ಇಟ್ಕೊಳ್ಳೋದು, ನಾನು ಮರ್ತೋಗ್ತೀನಿ. ಸೊ ಒಂದಷ್ಟು ಇದೆ, ತುಂಬ ಇದೆ ಅಂತಲ್ಲ. ಫಸ್ಟಲ್ಲಿ ಹೇಳಬೇಕು ಅಂದರೆ ಬ್ರೇಕಿಂಗ್ ಬ್ಯಾಡ್ ಅಲ್ಟಿಮೇಟ್, ಹೇಳೋ ಅವಶ್ಯಕತೆನೇ ಇಲ್ಲ. ಬ್ರೇಕಿಂಗ್ ಬ್ಯಾಡ್ ಈಸ್ ಎ ಟಾಪ್ 1 ಇದರಲ್ಲಿ IMDbಲೂ ಹಾಕಿರ್ತಾರೆ ಬ್ರೇಕಿಂಗ್ ಬ್ಯಾಡ್. ಅದು ಬಿಟ್ಟರೆ ನನಗೆ ಪೀಕಿ ಬ್ಲೈಂಡರ್ಸ್ ಸೂಪರ್. ಅದಲ್ಲ ಬ್ರೇಕಪ್ಗೆ ರೀಸನ್ ಏನು ಆ್ಯಂಡ್ ಬ್ರೇಕಪ್ ಹೇಗಾಯಿತು? ಸೊ ಫಸ್ಟ್ ಲವರ್ ಮೂವಿ ನಿಮಗೆಲ್ಲರಿಗೂ ಗೊತ್ತು. ಸೊ ಅದು ಹೇಗೆ ಟಾಕ್ಸಿಸಿಟಿನ ಹೇಗೆ ಇನ್ಕ್ಲೂಡ್ ಮಾಡಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿರ್ತಾರೆ. ಸೇಮ್ ಲೈಕ್ ದ್ಯಾಟ್ ನನ್ನ ಲವ್ ಕೂಡ ಅದೇ ಥರ. ಕಾಲೇಜಲ್ಲಿ ತುಂಬ ಚೆನ್ನಾಗಿ ಲವ್ ಮಾಡ್ತಾಯಿದ್ವಿ. ಶಿ ಈಸ್ ಅಬ್ಸೆಸ್ಡ್ ಆನ್ ಮೀ ಅಂತಲೇ ಹೇಳ್ಬೋದು. ಅವಳು ನನ್ನ ತುಂಬ ಲವ್ ಮಾಡ್ತಾಯಿದ್ಲು, ನನಗಿಂತ ತುಂಬ ಲವ್ ಮಾಡ್ತಾಯಿದ್ಲು ಕಾಲೇಜ್ ಟೈಮಲ್ಲಿ. ಒಂದು 3 years ಲವ್ ಸ್ಟೋರಿ ಅಂದ್ಕೊಳ್ಳಿ. ಅದಾದಮೇಲೆ ಕೆಲಸ ಸಿಗಲಿಲ್ಲ, ನಾನು ಒಂದಷ್ಟು ಸ್ಯಾಕ್ರಿಫೈ ಮಾಡಿದೆ ಅವಳಿಗೋಸ್ಕರ. ಆ್ಯಂಡ್ ತುಂಬ ಚೆನ್ನಾಗಿ ಲವ್ ಮಾಡಿದೆ, ಏನೋ ಅಲ್ಲಿ ಇಶ್ಯೂಸ್ ಇರಲಿಲ್ಲ. ಲಾಸ್ಟಲ್ಲಿ ಹೋಗ್ತಾ ಏನಾಯಿತು ಅಂದರೆ ಕೆಲ್ಸಕ್ಕೆ ಜಾಯ್ನ್ ಆದ್ವಿ. ಒಂದು 4 to 5 months ಆಯಿತು. ಅವಾಗ ತನಕ ಚೆನ್ನಾಗೈತಿ, ಏನು ಇಶ್ಯೂ ಆಗಲಿಲ್ಲ. ತುಂಬ ಇಶ್ಯೂಗಳಿಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ಲು. ಆ್ಯಂಡ್ ಒಂದು ವಿಷಯ ನನಗೆ ಅರ್ಥ ಆಯಿತು, ಈ ಲವರ್ ಮೂವಿಲಿ ಅವಳು ಅಲೋನ್ ಆಗಿರಬೇಕು, ಇಂಡಿಪೆಂಡೆನ್ಸಿಗೋಸ್ಕರ ಹೋದ್ಲು. ಆ ಮೂವಿ ರಿಲೀಸ್ ಆಗೋ ಟೈಮಲ್ಲೇ ಬ್ರೇಕಪ್ ಮಾಡ್ಕೊಳ್ಳೋಣ, ಹಾಗೆ ಹೀಗೆ, ನನಗೆ ಪ್ರೈವಸಿ ಬೇಕು, ನನಗೆ ಇಂಡಿಪೆಂಡೆನ್ಸಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ಲು.
ಸೊ ಆ್ಯಂಡ್ ಆಗಲೂ ಕೂಡ ನಾನು ಟಾಕ್ಸಿಕ್ಕಾಗೆ ಸ್ವಲ್ಪ ಒಂದಷ್ಟು ವಿಷಯಗಳನ್ನ ಮಾಡಿದೆ. ಲೈಕ್ ಬಿಡ್ತಾ ಇರಲಿಲ್ಲ. ಯಾಕೆ ಸೇಮ್ ಥಿಂಗ್ ಅವಳು ಹೇಳಿದ್ಲು, ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇಲ್ಲ, ಬ್ಲ್ಯಾಕ್ ಶಿಪ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಆಗ ಕೂಡ ನನಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬಾ ಪೇಯ್ನಲ್ಲಿದ್ದೆ. ಮೀನ್ಸ್ ಅದು 4 ವರ್ಷ ರಿಲೇಷನ್ಶಿಪ್, ಅದು ಹೇಗೆ ನಾನು ಬಿಟ್ಟು ಇರೋಕ್ಕಾಗುತ್ತೆ? 4ರಿಂದ 5 ವರ್ಷ ಸಮಥಿಂಗು ಬಿಡೋಕ್ಕಾಗ್ತಿರ್ಲಿಲ್ಲ ನನಗೆ. ಸೊ ನಾನು ಆದಷ್ಟು ಇದು ಮಾಡೋಕ್ಕೆ ಹೋದೆ. ನ್ಯೂ ಇಯರ್ ಬರ್ತಿರೋ ಟೈಮಲ್ಲಿ ಅದು ದೊಡ್ಡದು ಮಾಡಿ ಅವ್ರ ಮನೆಯವರೆಲ್ಲ ಗೊತ್ತಾಗಿ, ಅವ್ರ ಮನೆಯವರೆಲ್ಲ ತುಂಬ ವಲ್ಗರಾಗಿ ಮಾತಾಡಿ, ಕ್ಯಾಸ್ಟ್ ಬಗ್ಗೆ ಮಾತಾಡಿ, ಆ್ಯಂಡ್ ಆಮೇಲೆ ನಾನೇನು ಅಂದ್ಕೊಂಡು, ನನ್ನ ಕ್ಯಾಸ್ಟ್ನ ಇಟ್ಕೊಂಡು ಈ ಥರ ಮಾತಾಡ್ತಿದ್ದಾರಾ, ಅದಕ್ಕೆ ಇವ್ರು ದೂರ ಮಾಡ್ತಿದ್ದಾರಾ, ಮನೇಲಿ ಗೊತ್ತಾಗ್ಬಿಡ್ತೇನೋ. ಆ್ಯಂಡ್ ಅದಾದಮೇಲೆ ಒಂದಷ್ಟು ವಿಷಯಗಳನ್ನ ಇದು ಮಾಡಿದ್ರು. ದುಡ್ಡು ಮತ್ತು ಮೇಯ್ನ್ ಥಿಂಗ್ ಹೇಳಬೇಕು ಅಂದರೆ, ಅವಳು ನನಗೆ ಹೇಳಿದ ವಿಷಯಗಳು, ನೀನು ರೆಸ್ಪಾನ್ಸಿಬಲ್ ಆಗಿಲ್ಲ ಲೈಫಲ್ಲಿ, ಒಂದು ವಿಷಯನೂ ಸೀರಿಯಸ್ ಆಗಿ ತಗೊಳ್ಳಲ್ಲ, ಲಾಸ್ಟಲ್ಲಿ ಬ್ರೇಕಪ್ ಆಗೋ ಟೈಮಲ್ಲಿ ನೀನು ತುಂಬ ಟಾಕ್ಸಿಕ್ ಆ್ಯಂಡ್ ಈ ಥರ ಎಲ್ಲ ಹೇಳಿದಾಗ ನಿಜವಾಗ್ಲೂ ನಾನು ಒಪ್ಕೋತೀನಿ, ನಾನು ರೆಸ್ಪಾನ್ಸಿಬಲ್ ಆಗಿರಲಿಲ್ಲ. ಒಂದು ಎಲ್ಲ ವಿಷಯನೂ ಸೀರಿಯಸ್ ಆಗಿ ತಗೋತಿರ್ಲಿಲ್ಲ, ಎಲ್ಲ ಫನ್ನಾಗೇ ಇತ್ತು. ಒಂದು ಫನ್ನಾಗಿದ್ದಿದ್ದ ಪರ್ಸನ್ನ ತುಂಬ ಸೀರಿಯಸ್ ಆಗಿ ಚೇಂಜ್ ಮಾಡಿಬಿಟ್ಲು. ಸೊ ನಾನೇನು ಅಂದ್ಕೊಂಡೆ, ನಾನು ಇದರಿಂದ ಚೇಂಜ್ ಆಗಬೇಕು ಅಂತ ನಾನು ಅವ್ರ ಫ್ರೆಂಡ್ಗೆಲ್ಲ ಮೆಸೇಜ್ ಹಾಕ್ಬಿಟ್ಟು ತುಂಬ ಕ್ರಿಂಜಾಗೆಲ್ಲ ಮಾತಾಡಿದ್ದೆ. ಪ್ಲೀಸ್ ಅವಳಿಗೆ ಹೇಳು, ಅವಳಿಗೆ ಅದು ಮಾಡು ಇದು ಮಾಡು ಅಂತ ತುಂಬ ಬೆಗ್ ಮಾಡಿದೆ. ಈಗ ನಾನು ನನ್ನ ಫೀಮೇಲ್ ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ. ಮಾತಾಡಿದ್ರು ಕೂಡ ಅವ್ರನ್ನ ಅಷ್ಟು ಅಟ್ಯಾಚ್ ಮಾಡ್ಕೊಳ್ಳೋ ಅಷ್ಟು ಮೈಂಡ್ಸೆಟ್ ಹಾಳು ಮಾಡ್ಕೊಂಡಿಲ್ಲ. ಅದು ಯಾಕೆ ಅಂದರೆ, ನನಗೆ ಒಂದು ವರ್ಷ ಅವಳು ನನಗೆ ಚೀಟ್ ಮಾಡಿದ್ದಾಳೆ ಅಂತಲೇ ನನಗೆ ಗೊತ್ತಿಲ್ಲ. 1 ವರ್ಷನೂ ನನಗೆ ಗೊತ್ತಿಲ್ಲ. ನಾನೇನು ಅಂದ್ಕೊಂಡೆ, ನಾನೇ ತಪ್ಪು ಮಾಡಿದೆ, ತುಂಬ ವಿಷಯಗಳು ಹಾಳು ಮಾಡಿದ್ದೀನಿ, ನನ್ನಿಂದನೇ ಇದೆಲ್ಲ ಆಗಿದೆ ಅಂತ ನಾನು ಅಂದ್ಕೊಂಡೆ. ಸೊ ಈಗ ಒಂದು 5 ಮಂತ್ ಬ್ಯಾಕ್ ನಾನು ಯಾರೋ ಅವ್ರ ಫ್ರೆಂಡ್ಸ್ ಹತ್ರ ಅಷ್ಟು ಕಾಂಟ್ಯಾಕ್ಟಲ್ಲಿ ಏನು ವಿಷಯಗಳನ್ನೂ ನಾನು ಕೇಳ್ಕೊತಿರಲಿಲ್ಲ. ಈಗ 5 ಮಂತ್ಸ್ ಬ್ಯಾಕ್ ಅವಳು ಕಾಲ್ ಮಾಡಿ, ಈ ವಿಷಯಕ್ಕೆ ಇನ್ನೊಂದು ಹುಡುಗನಿಗೋಸ್ಕರ ನಿನ್ನ ಇಷ್ಟು ಎಲ್ಲ ಕಾಟ ಕೊಟ್ಟು ಅವಳು ದೂರ ಮಾಡಿದ್ದು. ಆ್ಯಂಡ್ ಅದನ್ನು ನಾನು ಅವತ್ತೇ ಗೆಸ್ ಮಾಡಿದ್ದೆ. ಆ ವಿಷಯನ ಅವಳ ಹತ್ರ ಹೇಳಿದಾಗ, ಅದೇ ಕೋಪದಲ್ಲಿ ಹೆಂಗೆ ಮಾತಾಡ್ತಾರೆ, ಅವ್ನು ಬಂದ ಅಂತ ಲವರ್ ಮೂವಿಲಿ ಹೇಗೆ ಹೇಳ್ತಾನೆ, ಅವನೇ ತಾನೇ ಹುಡುಗರ ಬಗ್ಗೆ ಕಣೆ ಗೊತ್ತು, ನನಗೆ ಹುಡುಗರಿಗೆ ಗೊತ್ತು ಕಣೆ ಹೇಗೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಇದೆಲ್ಲ ಜಗಳ ಮಾಡಿದೆ, ಕಿತ್ತಾಡಿದೆ, ಹೊಡೆದಾಡ್ದೆ, ಎಲ್ಲ ಬಾಕ್ಲೆಲ್ಲ ಹೊಡೆದಾಗ್ತೆ, ಆ ಥರನೇ ಮಾಡ್ತಾಯಿದ್ದಿದ್ದು. ಸೊ ಹೀಗೆಲ್ಲ ಮಾಡಿದಾಗ ಆ್ಯಂಡ್ ಆ ವಿಷಯ ನಿಜಾನೇ ಅನ್ನೋದು ಆ ಮೂವಿಲಿ ಅಲೋನ್ ಆಗಿರ್ತಾರೆ ಇಬ್ಬರು ಕೂಡ, ಅವರ ಇಂಡಿಪೆಂಡೆನ್ಸಿ ಅದೆಲ್ಲ ತೋರಿಸ್ತಾರೆ ಲವರ್ ಮೂವಿಲಿ. ಬಟ್ ರಿಯಾಲಿಟಿಲಿ ಬೇಬಿ ಮೂವಿಲಿ ಹೇಗೆ ಹೌದು ಇಂಟೆನ್ಷನಲ್ ಆಗಿ ಮಾಡಿರೋದು. ಆ್ಯಂಡ್ ಇಂಟೆನ್ಷನಲ್ ಆಗಿ ಎಷ್ಟು ಕ್ರೂಯಲ್ ಆಗಿ ಮಾಡಿದರು ಅಂದರೆ, ನನ್ನ ಎಷ್ಟು ಡಿಪ್ರೆಷನ್ಗೆ ಹೋಗಿ ನನ್ನ ಲ್ಯಾಪ್ಟಾಪ್ ಅವ್ರು ಇಟ್ಕೊಂಡು ದುಡ್ಡಿನ ವಿಚಾರಕ್ಕೆ ಜಗಳ ಆಡಿ, ಮೀನ್ಸ್ ಯಾವುದೋ ಒಂದು ಏನೋ ಒಂದು ಚಿಕ್ಕ ವಿಷಯ ಅದು, ಆ ದುಡ್ಡು ವಾಪಸ್ ಕೊಡುತ್ತೆ. ನನಗೆ ಈ ಥರ ಯಾಕೆ ರಿಯಾಕ್ಟ್ ಮಾಡ್ತವ್ರೆ, ಸರಿ ಆಯಿತು ನನ್ನ ಲ್ಯಾಪ್ಟಾಪ್ ವಾಪಸ್ ಕೊಡಿ, ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದಾಗ, ಆಗ ಏನೇನೋ ಮಾತಾಡಿ ಕೆಟ್ಟದಾಗೆಲ್ಲ ಅವರು ಮನೆಯವರೆಲ್ಲ ಮಾತಾಡಿದಾಗ ನಾನು ಹೇಳಿದೆ, ನನ್ನ ಗೂಗಲ್ ಪೇ ಆ್ಯಂಡ್ ಫೋನ್ಪೇಲಿದ್ದಾಗ ಈ ಥರ ತೋರಿಸ್ದೆ, ಲಕ್ಷಗಟ್ಟಲೆ ಅವಳ ಅಕೌಂಟಿಗೆ ದುಡ್ಡು ಹೋಗಿದೆ. ಯಾಕೆ? ನನಗೆ ಗೊತ್ತು ಯಾಕೆ ರೀಸನ್ ಅಂತ. ಬಿಕಾಸ್ ಅವಳಿಗೆ ಏನು ಇಷ್ಟ ಆಗಿದೆ ಅದನ್ನೆಲ್ಲ ನಾನು ತಗೊಡ್ತಿದ್ದೆ. ಬ್ರೇಕಪ್ ಆಗೋಕ್ಕೆ 1 ವಾರಕ್ಕೆ ಮುಂಚೆ ಅವಳ ಫ್ರೆಂಡು ಕಾಲ್ ಮಾಡಿ, ದುಬೈಯಲ್ಲಿ iPhone 15 Pro ಎಷ್ಟು ಪ್ರೈಸ್ ಇದೆ ತರಿಸ್ಬೇಕು ಅಂತ ನಾನು ಕೇಳಿದ್ದೆ. ನನ್ನ ಸ್ಯಾಲ್ರಿ ಬಂದು ನನ್ನ ಹತ್ರ ಇದ್ದಿದ್ದು ಸೇವಿಂಗ್ಸ್ ಎಲ್ಲ ಇಟ್ಟು ನಾನು ಅವಳಿಗೆ ತಗೊಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಪ್ರೀತಿ ಮಾಡದೇ ಇರೋನು, ಟಾಕ್ಸಿಕ್ ಆಗಿರೋನು, ತುಂಬ ವಿಷಯಗಳು ಇದು ಮಾಡೋನು ಈ ಥರ ವಿಷಯಗಳೆಲ್ಲ ಮಾಡಲ್ಲ. ಅವಳ ಕಂಪನಿಲೇ ತುಂಬ ಜನ ಅವಳನ್ನ ದೂರ ಮಾಡಿದಾಗಲೂ ಕೂಡ ನಾನು ಸಪೋರ್ಟ್ ಮಾಡಿ, ಇಲ್ಲ ನೀನು ಚೇಂಜ್ ಆಗಿ ಸ್ವಲ್ಪ ಎಲ್ಲರ ಜೊತೆ ಮಿಂಗಲ್ ಆಗು ಹಾಗೆ ಹೀಗೆ ಅಂತ ಹೇಳಿದೆ. ಇದೆಲ್ಲ ಹೇಗಿತ್ತು ಅಂದರೆ, ಈ ವಿಷಯಕ್ಕೆ ಆ ಹುಡುಗನಿಗೋಸ್ಕರ ನನ್ನ ಬಿಟ್ಲು ಅಂದಾಗ ನಾನೇ ಇದಕ್ಕೆಲ್ಲ ಒಂದು ಹುಕ್ಕಾಗಿ ತುಂಬ ಹೆಲ್ಪ್ ಮಾಡಿದ್ನೇನೋ ಅನ್ನೋ ಥರ ಫೀಲ್ ಆಯಿತು. ನಾನು ಅದೇ ಪ್ರದೀಪ್ ರಂಗನ್ ಅದನ್ನು ಹೇಳ್ತಾನಲ್ಲ, ನಾ ಎவ்வಳೋ ಬೇರೆ ಮುಟ್ಟಾಲ ಇರಂದೆ ಅಂತ ಅವತ್ತು ನನಗೆ ಗೊತ್ತಾಯಿತು. ಸೊ ಅದಾದಮೇಲೂ ಕೂಡ ಆ ವಿಷಯ ನಾನು ತೆಗಿಲೇ ಇಲ್ಲ. ಈ ಥರ ಹುಡುಗನ ಜೊತೆ ರಿಲೇಷನ್ ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ. ಕೋಪ ಬಂದಾಗ ಜಗಳ ಆಡಿದಾಗ ಅವಳು ಲೈವಾಗಿ ಮಾತಾಡಿದ್ದೀನಿ. ಅವತ್ತು ನೈಟು ಕೂಡ ಆ ವಿಷಯ ಅವತ್ತು ನೈಟ್ ಇನ್ ದ ಸೆನ್ಸ್ ಅವತ್ತು ಮಿಸ್ ಆಗೋದು ಅಂದಾಗ ಫುಲ್ ನಾನು ಹತ್ಕೊಂಡು, ಅವಳಿಗೇನೋ ಆಗಿದೆ ನಾನು ಹೋಗ್ತೀನಿ ಅಂತ ಅಲ್ಲಿ ಹೋಗಿ ಹತ್ಕೊಂಡು ಮಾತಾಡಬೇಕಾದ್ರೂ ಕೂಡ, ಅವತ್ತು ಎಲ್ಲಿಗೆ ಹೋಗಿದೆ ಅಂತ ಕೇಳಿದಾಗಲೂ ನಾನು ದೇವಸ್ಥಾನದಲ್ಲಿದ್ದೆ ಅಂತ ಹೇಳಿದ್ಲು. ಆ ದೇವ್ರಿಗೆ ಕಂಡಿದ್ದೆ, ಬಟ್ ಆದರೆ ದೇವಸ್ಥಾನದಲ್ಲಿದ್ದೆ ಎಲ್ಲಿದ್ಲು ಅಂತ ಆ ವಿಷಯ ನನಗೆ ಗೊತ್ತಾದಾಗ ನಾನು ಎಷ್ಟು ಬ್ರೇಕ್ ಆಗಿರ್ಬೋದು, ನಾನು ಎಷ್ಟು ನೋವು ಅನುಭವಿಸಿರ್ಬೋದು. ಆ್ಯಂಡ್ ಅದನ್ನು ನಾನು ದೇವ್ರ ನಂಬಿಕೆನೇ ಇಲ್ದಿರೋನು, ಅವಾಗಿಂದ ದೇವ್ರನ್ನ ನಂಬಕ್ಕೆ ಶುರು ಮಾಡಿದೆ. ಅನ್ನೋದಕ್ಕಿಂತ ಇನ್ಯಾರು ನನಗೆ ಗತಿ ಇಲ್ಲ. ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ದೇವರು, ನಮ್ಮ ಅಪ್ಪ ಅಮ್ಮನೇ ನನಗೆ ದೇವರು. ಅದಾದಮೇಲೆ ಎಲ್ಲ ನೋಡಿಕೊಂಡ್ರು. ಅದಾದಮೇಲೆ ಹೊರಗಡೆ ಬಂದೆ. ಆ್ಯಂಡ್ ಈ ವಿಷಯ ನನಗೆ ಈಗ 5 ಮಂತ್ಸಲ್ಲಿ ಗೊತ್ತಾಗಿದ್ದಕ್ಕೆ ಸರಿ ಹೋಯಿತು. ಇಫ್ ಇನ್ ಕೇಸ್ ನನಗೆ ಅವತ್ತೇ ಆ ದಿನ ಆ ಬ್ರೇಕಪ್ ಆಗಿರೋ ಟೈಮಲ್ಲಿ ಗೊತ್ತಾಗಿದ್ದಿದ್ರೆ ಏನು ಬೇಕಾದರೂ ಅನಾಹುತ ಆಗ್ತಿತ್ತು. ಏನು ಬೇಕಾದ್ರೂ ಅನಾಹುತ ಆಗ್ತಿತ್ತು. ಅಷ್ಟು
ಅಷ್ಟು ನೋವಲ್ಲಿದೆ ನನಗೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಚೀಟ್ ಮಾಡೋದು ಅಂತ ಗೊತ್ತಾಯಿತು. ಅದಾದಮೇಲೆ ಯಾವ ರಿಲೇಷನ್ಶಿಪ್ಪಲ್ಲೂ ಹೋಗಬಾರ್ದು ಅಂತ ಫಿಕ್ಸ್ ಆದೆ. ಅದಾದಮೇಲೆ ತುಂಬ ಅರ್ಜುನ್ ರೆಡ್ಡಿ ಥರ ಏನೇನೋ ವಿಷಯಗಳು ನಡೀತು. ಬಟ್ ಆದರೂ ಕೂಡ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಸೊ ಅದಂತೂ ನನಗೆ ಅರ್ಥ ಆಯಿತು. ದಟ್ಸ್ ಆಲ್. ನನಗೊಂದೇ ಒಂದು ವಿಷಯ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಲವ್ಗೋಸ್ಕರ ಹೋರಾಡಿದೆ ನಾನು, ಕೊನೆಯ ತನಕನೂ ಹೋರಾಡಿದೆ ಲವ್ಗೋಸ್ಕರ, ಆ ಒಳ್ಳೆ ಲವ್ಗೋಸ್ಕರ ಮಾತ್ರ. ಸೊ ಲವ್ವೇ ಇಷ್ಟು ಅಸಹ್ಯ ಆಗೋಯ್ತು ಅಂದಾಗ ಅದಾದಮೇಲೆ ಕೂಡ ಹೋರಾಡೋಕ್ಕೆ ರೆಡಿ ಆಗಬಾರ್ದು. ಅದಾದಮೇಲಿಂದ ಫುಲ್ ಓವರ್ ಕಂಪ್ಲೀಟ್ ಅಷ್ಟೆ, ಇನ್ಮೇಲೆ ಯಾವುದೂ ಇಲ್ಲ. ದುಡ್ಡು ಮಾಡಬೇಕು, ಲೈಫಲ್ಲಿ ದುಡ್ಡು ಮಾಡಬೇಕು, ದಟ್ಸ್ ಆಲ್. ಮಾಡಿದೆ ಕಷ್ಟಪಟ್ಟು ಎಲ್ಲ ಮಾಡಿದೆ. ಸೊ ರೈಟ್ ನಾವು ನಾನು ನಮ್ಮಪ್ಪನ ಡ್ರೀಮ್ ಆಗಿರೋ ನಮ್ಮಪ್ಪನಿಗೆ ಕಾರ್ ತಗೋಬೇಕಂತ ತುಂಬ ಆಸೆ ಇತ್ತು. ಸೊ ಅದು ಮಾತ್ರ ತಗೋಬಾರ್ದು ಅಂತ ಹಿಂದೆ ಒಂದು ಸೈಟಲ್ಲಿ ಜಾಗ ಮಾಡಿಕೊಂಡು ಅಲ್ಲಿ ಪಾರ್ಕಿಂಗ್ನ ರೆಡಿ ಮಾಡಿ ಆ್ಯಂಡ್ ಗಣಪತಿ ಹಬ್ಬದ ದಿನ ಕಾರ್ ಬರ್ತಾಯಿದೆ.